ನಮಸ್ಕಾರ ವೀಕ್ಷಕರೇ, ಭವಿಷ್ಯ ದರ್ಪಣ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಪ್ರತಿ ಶನಿವಾರ ಭಾನುವಾರ ಅರ್ಜುನ್ ಗುರೂಜಿಯವರು ಒಂದಲ್ಲ ಒಂದು ಹೊಸ ವಿಚಾರದ ಬಗ್ಗೆ ನಿಮಗೆ ಎಲ್ಲರಿಗೂ ತಿಳಿಸ್ಕೊಡ್ತಾನೆ ಬರ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಅರ್ಜುನ್ ಗುರೂಜಿಯವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಅವರು 12 ರಾಶಿ ಫಲಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಮೊದಲು ಬರಮಾಡ್ಕೊಳ್ಳೋಣ. ಗುರೂಜಿ ನಮಸ್ಕಾರ. ಪ್ರತಿ ಶನಿವಾರ ಭಾನುವಾರ ಬಂದರೆ ಸಾಕು, ಜನರಿಗಾಗಿರಬಹುದು ಅಥವಾ ನಮಗಾಗಿರಬಹುದು ಒಂದಲ್ಲ ಒಂದು ವಿಚಾರದ ಬಗ್ಗೆ ಹೊಸ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾನೆ ಇರ್ತೀರಾ. ಇವತ್ತು 12 ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತಂದ್ರಿ. ಮೇಷರಾಶಿ ಬಗ್ಗೆ ಹೇಳೋದಾದರೆ ಗುರೂಜಿ, ಈ ವಾರ ಅವರ ಒಂದು ಆರೋಗ್ಯದ ವಿಚಾರ ಆಗಿರಬಹುದು, ಹಣಕಾಸಿನ ವಿಚಾರ ಆಗಿರ್ಬೋದು, ಹೇಗಿದೆ ಗುರೂಜಿ? ಖಂಡಿತನಮ್ಮ. ಸಮಸ್ತ ನಾಡಿನ ಜನತೆಗೆ ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿ ಮುಖಾಂತರ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸ್ತೇನೆ. ಮೊದಲಿಗೆ ಬಂಧುಗಳೇ, ನನ್ನ ತಾಯಿಯ ಹೃದಯ ಸಿಂಹಾಸನದಲ್ಲಿರ್ತಕ್ಕಂಥ ನನ್ನ ತಾಯಿ ಆದಿಶಕ್ತಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ತಂದೆಯ ಸಮಾನರಾಗಿದ್ದಂಥ ಮಲೈ ಮಹದೇಶ್ವರನ ಪಾದಾರವಿಂದಗಳಿಗೆ ವಂದಿಸುತ್ತಾ, ಸೃಷ್ಟಿಸ್ಥಿತಿ ಲಯ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯ ಗುಣಮಯಿ ಶ್ರೀ ರೇಣುಕಾ ನಮೋಸ್ತುತಿ. ಹಾಗೆ ನನ್ನ ತಂದೆಯ ಸಮಾನರಾಗಿರ್ತಕ್ಕಂಥ ಮಲೈ ಮಹದೇಶ್ವರ ಶ್ರೀಶೈಲದಿಂದ ನಡುಮಲೆಗೆ ಬಂದು ನೆಲೆಯಾಗಿ ನಿಂತಿರ್ತಕ್ಕಂಥ ಮಲೈ ಮಹದೇಶ್ವರನ ಪಾದಾರವಿಂದಗಳಿಗೆ ವಂದಿಸುತ್ತಾ, ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಭಾನುವಾರದಲ್ಲಿ ಈ ದಿನ ಮಕ್ಕೆ ನಕ್ಷತ್ರ ಮುಗಿದು ಪುಬ್ಬ ನಕ್ಷತ್ರ ಬಂದಿರತಕ್ಕಂಥದ್ದು. ಈ ಪುಬ್ಬ ನಕ್ಷತ್ರದಲ್ಲಿ ವಿಶೇಷವಾಗಿ ಶಿವನಿಗೆ ಒಂದು ಶಿವನ ಆಲಯದಲ್ಲಿ ವಿಶೇಷವಾಗಿರ್ತಕ್ಕಂಥ ದರ್ಶನ ಮಾಡೋದರಿಂದ ಈ ದಿನ ತುಂಬ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥದ್ದು. ಅದು ಸಮಯ ಬಂದು ಸಂಜೆ 6 ಗಂಟೆ ಮೇಲೆ ನೀವು ಶಿವನ ದೇವಾಲಯಕ್ಕೆ ಹೋಗಿ ವಿಶೇಷವಾಗಿ ಅಲ್ಲಿ ಅಭಿಷೇಕಗಳನ್ನು ಆದಿಗಳನ್ನು ದರ್ಶನವನ್ನು ಮಾಡೋದು, ಕೂಷ್ಮಾಂಡದ ದೀಪಗಳನ್ನು ಅಂಟಿಸ್ತಕ್ಕಂಥದ್ದು, ಕಾಲಾತೀತನಾಗಿರ್ತಕ್ಕಂಥ ಕಾಲಭೈರೇಶ್ವರನ ಸನ್ನಿಧಿಗೆ ಹೋಗ್ತಕ್ಕಂಥದ್ದು, ವೀರಭದ್ರ ಸ್ವಾಮಿಯ ದರ್ಶನ ಮಾಡ್ತಕ್ಕಂಥದ್ದು ಈ ದಿನ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಸಿಂಹರಾಶಿಯಲ್ಲಿ ಪುಬ್ಬ ನಕ್ಷತ್ರದಲ್ಲಿರ್ತಕ್ಕಂಥದ್ದು. ಅದು ಬೇರೆ ಈ ದಿನ ರವಿವಾರ ಬಂದಿರೋದ್ರಿಂದ ಈ ದಿನ ನಭೋಮಂಡಲದಲ್ಲಿ ವಿರಾಜಮಾನನಾಗಿರ್ತಕ್ಕಂಥ ಸೂರ್ಯದೇವ, ಆ ಸೂರ್ಯದೇವನ ವಾರವಾಗಿರೋದ್ರಿಂದ ಆ ಪರಮಾತ್ಮನಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಓಂ ನಮೋ ಭಾಸ್ಕರಾಜಾಯ ವಿದ್ಮಹೇ ಸಹಸ್ರಲಕ್ಷ್ಮೀಶ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತು ಜಪಾಕುಷ್ಮ ಸಂಕಾಶಂ ಕಾಶಪೇ ಮಹಾದುತಿಂ ತಮೋರಿನ್ ಸರ್ಪ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಆ ದಿವಾಕರನ್ನ ಮನಸಾರೆ ಪ್ರಾರ್ಥನೆ ಮಾಡುತ್ತಾ, ಈ ದಿನ ಈ ಒಂದು ವಾರಗಳ ಕಾಲ 12 ರಾಶಿಗಳಿಗೆ 27 ನಕ್ಷತ್ರಗಳಿಗೆ ಯಾವ್ಯಾವ ರೀತಿ ಫಲ ಇದೆ ಗುರುಗಳೇ, ಒಂದು ವಾರಕ್ಕೆ ಮುಂಚೆನೇ ನೀವು ತಿಳಿಸ್ತಾ ಇದ್ರಲ್ಲ, ಇದು ಹೆಂಗೆ ನಿಮಗೆ ಗೊತ್ತಾಗುತ್ತೆ ಅಂತ ನೀವು ಒಂದು ಪ್ರಶ್ನೆ ಮಾಡ್ಬೋದು ನಮಗೆ. ಆದರೆ ಖಂಡಿತವಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಪಾರವಾದ ಒಂದು ಶಕ್ತಿ ಇದೆ. ಯಾಕೆಂದರೆ ಹಿಂದೆ ಋಷಿಮುನಿಗಳು ಯಜ್ಞ ಯಾಗಾದಿಗಳನ್ನು ಮಾಡಿ ತಮ್ಮ ತಪಶಕ್ತಿಯಿಂದ ದೇವತೆಗಳಿಗೆ ಇಂಥದೇ ಮುಂದೆ ಆಗುತ್ತೆ ಅಂತಕ್ಕಂಥದ್ದು ಎಚ್ಚರಿಕೆಯನ್ನು ಕೊಡ್ತಾಯಿದ್ರು. ಪ್ರತಿಯೊಬ್ಬ ರಾಜರಿಗೂ ರಾಜಗುರುಗಳು ಇರ್ತಾಯಿದ್ರು, ಋಷಿಗಳು ಇರ್ತಾಯಿದ್ರು. ಆ ರಾಜನಿಗೆ ಗುರುಗಳು ಇರ್ತಕ್ಕಂಥವ್ರು ಇರ್ತಿದ್ರು. ಅವರು ತಪೋನಿಧಿಗಳಾಗಿರ್ತಾಯಿದ್ರು. ಅಯೋನಿಧಿಯಾಗಿ ಅವರು ಎಲ್ಲವನ್ನ ಗ್ರಹಿಸ್ತಕ್ಕಂಥ ಶಕ್ತಿ ಆ ರಾಜಗುರುಗಳಿಗಿತ್ತು. ಆ ರಾಜಗುರುಗಳನ್ನು ಕೇಳಿದಿರೇ ಯಾವುದೇ ಕೆಲಸ ಮಾಡ್ತಿರಲ್ಲ ರಾಜ. ಅದಕ್ಕಾಗಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದರಲ್ಲೂ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿ ನೋಡಿದಾಗ ಕೆಲವೊಂದು ರಾಶಿ ನಕ್ಷತ್ರಗಳಿಗೆ ಗ್ರಹಗತಿಗಳನ್ನು ನಾವು ತಿಳಿಸ್ತಾ ಹೋಗ್ತಾ ಇರ್ತೀವಿ. ಯಾಕಂದರೆ ಸುಮ್ಮನೆ ನಾವು ಏನೋ ಬಾಯಿಗೆ ಬತ್ತು ಏನೋ ಮಾತಾಡೋದಲ್ಲ. ಖಂಡಿತವಾಗೂ ಜ್ಯೋತಿಷ್ಯ ಶಾಸ್ತ್ರದ ಆಧಾರ ಇಟ್ಟುಕೊಂಡು ಮುಂದೆ ಆಗ್ತಕ್ಕಂಥ ಭವಿಷ್ಯವನ್ನು ನುಡಿತಕ್ಕಂಥದ್ದು. ಎಷ್ಟೋ ಮಹನೀಯರಿದ್ದಾರೆ ನಮ್ಮ ಕರುನಾಡಿನಲ್ಲಿ. ಜ್ಯೋತಿಷ್ಯವನ್ನು ಮುಂದೆ ಆಗುವಂಥ ಒಂದು ಘಟನೆಗಳನ್ನು ನುಡಿಯತಕ್ಕಂಥ ಒಂದು ಎಷ್ಟೋ ಮಠಾಧಿಪತಿಗಳು, ಸ್ವಾಮೀಜಿಗಳು, ಎಷ್ಟೋ ವಿದ್ಯೆ ಕಲ್ತಿರ್ತಕ್ಕಂಥ ಗುರುಗಳು ಇದ್ದಾರೆ. ಅವರ ಪಾದಾರವಿಂದಗಳಿಗೆ ವಂದಿಸುತ್ತೇನೆ. ಯಾಕಂದರೆ ವಿದ್ಯೆ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಹಾಗಾಗಿ ಮುಂದಿನ ಭಾಗದಲ್ಲಿ ನಾನು ನನ್ನ ಮಗಳು ಇಬ್ಬರೂ ಕೂಡ ಈ ವಿಚಾರವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. 12 ರಾಶಿಗಳಿಗೆ 27 ನಕ್ಷತ್ರಗಳಿಗೆ ಯಾವ ಫಲವನ್ನು ಸಿಗುತ್ತೆ, ಯಾವ ರೀತಿ ಇರಬೇಕು, ಈ ವಾರದಲ್ಲಿ ಜಾಗೃತಿಯಾಗಿರಬೇಕು, ಆಸ್ತಿ ಖರೀದಿ ಆಗ್ತದೆ, ಇಂಥದ್ದೆಲ್ಲ ನಾವು ತಿಳಿಸ್ತಾ ಹೋಗ್ತೀವಿ. ಕಾದು ನೋಡಿ. ಒಂದು ಕರೆ ಇದೆ ಗುರೂಜಿ. ಹಲೋ, ನಮಸ್ತೆ. ಮಾತಾಡ್ತಿರೋದು ಕೇಳಿಸ್ತದೆಯಾ? ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು
ಲಕ್ಷ್ಮೀದೇವಮ್ಮ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ತುಮಕೂರಿನಲ್ಲ. ತುಮಕೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಮಗನ ಹೆಸರು? ದಿವ್ಯಶ್ರೀ ಅಂತ ಮೇಡಮ್. ವಿದ್ಯಾಶ್ರೀ ಹುಡುಗಿ? ಹುಡುಗಿ ಮೇಡಮ್. ಓಕೆ. ಹುಟ್ಟಿದ ಡೇಟ್, ಟೈಮ್? ಹುಟ್ಟಿದ್ದು ಡೇಟ್ ಮೇಡಮ್ 1/8/99 ಮೇಡಮ್. 1/8/99. ಸಮಯ? ಸಮಯ ಹೇಳಿ. ಸಮಯ ಮೇಡಮ್ ಭಾನುವಾರ ನೈಟು 11:15 ಮೇಡಮ್. 11:15. ಓಕೆ. ಗುರೂಜಿ ಇದ್ದಾರೆ, ನಿಮ್ಮ ಏನೇ ಪ್ರಶ್ನೆ ಇದ್ರೂ ಗುರೂಜಿ ಜೊತೆ ಕೇಳಬಹುದು. ಲಕ್ಷ್ಮೀದೇವಮ್ಮ ನಮಸ್ತೆ ಗುರುಜಿ. ನಮಸ್ತೆಮ್ಮ. ಹೇಗಿದ್ಯಮ್ಮ? ಯಾಕೆ ಡಲ್ ಆಗಿದ್ಯಾ? ಮಂಕಾಗಿ ಮಾತಾಡ್ತಾ ಇದೀಯಾ? ಚೆನ್ನಾಗಿ ಜೋಶಾಗಿ ಮಾತಾಡೋ ಲಕ್ಷ್ಮೀದೇವಮ್ಮ. ಗುರುಜಿ ಖುಷಿಯಾಗಿ ಮಾತಾಡೋ. ಏನೇ ಕಷ್ಟ ಇರಲಿ ನೀನು ಧೈರ್ಯವಾಗಿ ಎದುರಿಸೋವಂಥ ಶಕ್ತಿ ಇರಬೇಕು. ಅದರಲ್ಲೂ ನೀನು ಸ್ತ್ರೀ ಶಕ್ತಿ ದೇವತೆ. ನೀನು ಮನೆಯೆಲ್ಲ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥವಳು. ನೀನೇ ಕುಗ್ಗೋಗ್ಬೇಡ, ಧೈರ್ಯವಾಗಿ ಫೇಸ್ ಮಾಡು. ಏನು ಕೇಳಬೇಕಾಯ್ತು ತಾಯಿ ಮಗಳ ಬಗ್ಗೆ? ಮಗಳ ಬಗ್ಗೆ ಮದುವೆ ವಿಚಾರ ಕೇಳಬೇಕಿತ್ತು ಗುರುಜಿ. ಮಗಳದು ನಕ್ಷತ್ರ ಗೊತ್ತಿದೆಯಾ ತಾಯಿ? ಉತ್ತರ ಭಾದ್ರಪದ ನಕ್ಷತ್ರ ಅಂತ ಅಷ್ಟು ಗೊತ್ತು ಗುರುಜಿ. ಉತ್ತರಾಭದ್ರ ನಕ್ಷತ್ರ ಮೀನ ರಾಶಿನಾ? ಮೀನರಾಶಿ ಗುರುಜಿ. ಹಾಂ, ಗುರು ಅಧಿಪತ್ಯ ತುಂಬ ಚೆನ್ನಾಗಿರ್ತದೆ. ಯಾಕೆ ಯೋಚನೆ ಮಾಡ್ತೀಯಾ? ಈ ವರ್ಷದಲ್ಲೇನೆ ಕಾರ್ತಿಕ್ ಮಾಸದಲ್ಲಿ ಅವಳಿಗೆ ಯೋಗ ಫಲ ಕೂಡ ಬಂದಿದೆ. ಈ ಹಿಂದೆ ಹತ್ರಕ್ಕೆ ಬಂದು ಕ್ಯಾನ್ಸಲ್ ಆಯ್ತಾ? ಕ್ಯಾನ್ಸಲ್ ಆಗಿಲ್ಲ ಗುರುಜಿ. ಅದು ಮದ್ವೆ ಎಲ್ಲ ಸೆಟ್ ಆಗಿತ್ತು ಗುರುಜಿ. ಇದು ಪತ್ರಿಕೆ ಎಲ್ಲ ಹೊಡ್ಸಿದ್ದು ಆಗಿತ್ತು. ಈ ಮೇ ತಿಂಗಳಲ್ಲಿ 1-2 ಮದ್ವೆ ಇತ್ತು ಗುರುಜಿ. ಹಂಗಾಗಿ ಸ್ವಲ್ಪ ಕಾಲ್ಗೆ ಬಿದ್ದು ಕಾಲ್ಗೆ ಏಟಾಗಿ ಮೂಳೆ ಫ್ರಾಕ್ಚರ್ ಆಗಿರೋದ್ರಿಂದ ಆಗಕ್ಕಾಗಿಲ್ಲ ಗುರುಜಿ. ಅದಕ್ಕೆ ಈಗ ಅವರು ಏನು ಹೇಳ್ತಿಲ್ಲ ಗುರುಜಿ. ಏನಕ್ಕೋ ಹಿಂಗೆಲ್ಲ ಆಯ್ತಲ್ಲ ಅಂತ ಬೇಡ ಅನ್ನೋ ಮಟ್ಟದಲ್ಲಿದ್ದಾರೆ. ಬಿಟ್ಬಿಡಮ್ಮ. ಇಂಥ ಮಗಳು ಅವ್ರಿಗೆ ಸಿಗ್ಬೇಕಾಗಿದ್ರೆ ಪುಣ್ಯ ಮಾಡಬೇಕಾಯ್ತು. ನೀನು ಬಲವಂತದಿಂದ ಯಾವುದೇ ಕಾರ್ಯ ಮಾಡಬೇಡ. ನಾಳೆ ದಿನ ನೋಡಿ, ಮದುವೆ ಮುಂಚೆನೇ ಅನಾಹುತ ಜರುಗ್ತು, ಅಪಘಾತ ಆಯಿತು, ಏಟ್ ಮಾಡ್ಕೊಂಡ್ಲು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಬಂದ್ಬಿಟ್ಟಿರುತ್ತೆ. ಅದರಿಂದ ಆ ಮನೆಗೆ ಬೇಡ. ಅನುಮಾನದಿಂದ ನಮ್ಮ ಮಗಳನ್ನ ನೋಡ್ತಕ್ಕಂಥದ್ದು ಯಾವುದೇ ಮನೆ ಬೇಡ. ನಮ್ಮ ಮಗಳು ವಂಶಾಭಿವೃದ್ಧಿ ಮಾಡೋಕ್ಕೆ ಅವ್ರ ಮನೆಗೆ ಹೋಗ್ತಾ ಇರೋದು. ಹಾಗಾಗಿ ನಾವು ಪಾದವನ್ನು ಅಳಿಯನ ಕನ್ಯಾದಾನ ಅಂತಕ್ಕಂಥದ್ದು ಸರ್ವಶ್ರೇಷ್ಠವಾದ ದಾನ. ಅಳಿಯನ್ನ ಪಾದ ತೊಳೆದ್ಬಿಟ್ಟು ನಾವು ಆ ಮನೆಗೆ ಏನು ಕೊಡ್ತಾ ಇದ್ದೀವಿ ಅಂತಂದರೆ ಆ ಮನೆ ವಂಶ ಉದ್ಧಾರ ಆಗಲಿ ಅಂತ ಕೊಡ್ತಾ ಇರ್ತಕ್ಕಂಥದ್ದು. ಅದು ಅವ್ರು ಅರ್ಥ ಮಾಡ್ಕೊಳ್ದೆ ಇದ್ಮೇಲೆ ಬಿಟ್ಬಿಡಿ, ತಲೆ ಕೆಡಿಸ್ಕೊಬೇಡಿ. ನನ್ನ ಮಗಳಿಗೆ ಕಾರ್ತಿಕ್ ಮಾಸದಲ್ಲಿ ಒಳ್ಳೆ ವರ ಸಿಗ್ತಾನೆ, ಖಂಡಿತವಾಗೂ ಮಾಡಿ. ಅದಕ್ಕೆ ಮುಂಚೆ ಔಡ್ದುಂಬರ ವೃಕ್ಷ ಅಂತ ಅಂದರೆ ಹತ್ತಿ ವೃಕ್ಷ, ಹತ್ತಿ ಮರ. ಆ ಹತ್ತಿ ಮರಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿ ಆಲಿಂಗನ ಮಾಡ್ಕೊಳಕ್ಕೆ ಹೇಳಿ. ತಬ್ಕೊಬೇಕು ಆ ಮರನ. ನಾನು ಫಲ ಕೊಡೋವಂಥ ಒಂದು ವೃಕ್ಷ, ನೀನು ಒಂದು ಫಲ ಕೊಡೋವಂಥ ವೃಕ್ಷ. ನಮ್ಮಿಬ್ಬರು ಸೇರಿ ಈ ಪೃಥ್ವಿಗೆ, ಈ ಜಗತ್ತಿಗೆ ಏನಾದರೂ ಒಂದು ಮಾಡೋಣ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಕೆಟ್ಟದನ್ನು ಆಲೋಚನೆ ಮಾಡ್ಕೊಂಡು ತಬ್ಕೊಳ್ಳೋದು ಬೇಡ. ನನ್ನ ಮಗಳು ನಾನು ಒಂದು ವೃಕ್ಷ ಇದ್ದಂಗೆ, ವಂಶಾಭಿವೃದ್ಧಿ ಮಾಡ್ತಕ್ಕಂಥದ್ದು, ಫಲ ಕೊಡ್ತಕ್ಕಂಥದ್ದು. ಆ ಫಲದಲ್ಲಿ ಬೆಳೆದು ದೊಡ್ಡದಾಗಿ ಅವನು ವಿದ್ಯಾವಂತನಾಗಿ ಕೀರ್ತಿವಂತನಾಗ್ತಕ್ಕಂಥದ್ದು. ಈಗ ಹತ್ತಿ ವೃಕ್ಷನೂ ಕೂಡ ಹತ್ತಿ ಹಣ್ಣು ಬಿಡುತ್ತಲ್ವ ನಮಗೆ, ನಾವು ಹತ್ತಿ ಹಣ್ಣು ತಿಂತೀವಿ. ಅದು ಎಷ್ಟು ಕಣ್ಣಿಗೆ ಒಳ್ಳೆಯದು, ಎಷ್ಟು ಇದಾಗುತ್ತೆ ಅಲ್ವಾ? ಹಾಗಾಗಿ ದಯವಿಟ್ಟು ನಿಮಗೆ ನಾನು ಹೇಳೋದು ಏನಂತಂದರೆ ಕೊರಗೋದು ಬೇಡ. ಪತ್ರಿಕೆ ಎಲ್ಲ ಹಂಚಬೇಕಿತ್ತು ಗುರುಜಿ. ಈಗ ಮುಂದೆ ಈಗ ಎಂಗೇಜ್ಮೆಂಟ್ ಎಲ್ಲ ಆಗಿ ಎಲ್ಲರಿಗೂ ಬಂದು ಈಗ ಮುಂದೆ ಬರೋ ರೋಗಕ್ಕೆ ನನ್ನೊಂದು ಇದಾಗ್ಬಿಟ್ಟೈತೆ ಗುರುಜಿ. ಏನು ಯೋಚನೆ ಮಾಡ್ಬಿಡಿ. ಭಗವಂತನೇ ಆ ಕುಟುಂಬಕ್ಕೆ ಬೇಡ ಅಂತ ನಿರ್ಧಾರ ಮಾಡಿರೋದು ಅಂತ ಯಾಕೆ ನೀವು ಮನಸ್ಸಿಗೆ ತಗೋತಾ ಇಲ್ಲ? ಪ್ರತಿಯೊಂದು ಕಾರಣಕ್ಕೂ ಒಂದು ಹಿನ್ನೆಲೆ ಇರುತ್ತೆ. ನಾಳೆ ದಿನ ಆ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಮಗಳು ಏನೋ ತೊಂದರೆ ಆಗ್ಬೋದೇನೋ, ಅದಕ್ಕೆ ತಡೆದಿದೆ ಅಂತ ಯಾಕೆ ನೀವು ಭಾವಿಸ್ಕೋಬಾರ್ದು. ಖಂಡಿತವಾಗೂ ಒಳ್ಳೇದಾಗುತ್ತೆ ನಮ್ಮ ಮಗಳಿಗೆ. ಅವಳಿಗೆ ಯೋಚನೆ ಮಾಡಬೇಡ ಅಂತೇಳಿ ನಿಮ್ಮ ಅಪ್ಪಾಜಿಯವರು ಟಿ ವಿಯಿಂದ ಮಾತಾಡಿದ್ರಮ್ಮ. ನೀನು ಯೋಚನೆ ಮಾಡಬೇಡ, ಧೈರ್ಯವಾಗಿರಬೇಕು, ಮುಂದೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತಲೇ ನನ್ನ ಒಂದು ವಿಚಾರವನ್ನು ತಿಳಿಸಿ ಅವಳಿಗೆ ಶುಭವಾಗಲಿ, ಒಳ್ಳೇದಾಗಲಿ. ಮನೆ ಕಡೆನೂ ತುಂಬಾ ಸಮಸ್ಯೆ ಇದೆ ಗುರುಜಿ. ನಮ್ಮನೆಯವ್ರಿಗೆ ಯಾವಾಗ ಹೊಟ್ಟೆ ನೋವು ಅಂತ ನಾವು ಕೂಲಿ ಕೆಲಸ ಮಾಡೋದು ಗುರುಜಿ. ಅಮ್ಮ, ಅವರು ಹೆಸರೇನಮ್ಮ ನಿಮ್ಮ ಯಜಮಾನ್ರ ಹೆಸರು? ರಾಜಣ್ಣ ಅಂತ ಗುರುಜಿ. ಇಲ್ಲಿ ಕೊಡ್ತೀನಿ ನೋಡಿ ಗುರುಜಿ, ಇದಾರೆ ನಮ್ಮ ಮನೆಯವರು. ಕೊಡಿ. ರಾಜಣ್ಣ ನಮಸ್ಕಾರ. ತುಲಾರಾಶಿ ಚಿತ್ತ ನಕ್ಷತ್ರ ನಿಂದು.
ಶುಕ್ರ ಅಧಿಪತಿ ತುಂಬ ಚೆನ್ನಾಗಿದೆ. ಯಾಕೆ ನರ್ವಸ್ ಆಗ್ತಾ ಇದೆಯಾ? ತುಂಬ ಚೆನ್ನಾಗಿ ಆಗ್ತೀಯಾ? ಅದೇ ಯಾವಾಗಲೂ ಇದು ಸಮಯ ಹೊಟ್ಟೆ ನೋವು, ಬೆನ್ನೋರ್ತ, ಸಂತೋರ್ತ ಸುಮಾರು ವರ್ಷದಿಂದ ಇದಾಗ್ತಿದೆ ಗುರುಜಿ. ಸ್ಕ್ಯಾನಿಂಗ್ ಮಾಡ್ತಾರೆ, ನಾರ್ಮಲ್ ಅಂತ ಬರ್ತದೆ. ಮೊನ್ನೆ ಸ್ಕ್ಯಾನಿಂಗ್ ಮಾಡ್ತಾ ಹೊತ್ತಿಗೆ ಸಣ್ಣ ಕಲ್ಲು ಐತೆ ಅಂತ ಅಂದ್ರು. ಹೊಟ್ಟೆನವೇ ಹೋಗಿಲ್ಲ. ಹೊಟ್ಟೆ ನೋವು ಜಾಸ್ತಿನಾ? ಜಾಸ್ತಿ ಇದೆ ಗುರುಜಿ. ನೀನು ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಿಮ್ಮೂರು ಯಾವುದು? ಸರ್ ಚಿನ್ನಗ ಅಂತೇಳಿ ತುಮಕೂರು ಕಡೆಯಿಂದ. ಎಲ್ಲಿ ನಮ್ಮ ಶಿರಾ ಕಡೆ ಬರ್ತದ ಇಲ್ಲ ಇದು ಕೆಬಿ ಕ್ರಾಸ್ ಕಡೆಗೆ ಬರ್ತದ? ಕೊರಟಗೆರೆ ರೋಡಾ? ಒಂದು ಕೆಲಸ ಮಾಡಪ್ಪ, ಅಲ್ಲಿ ತಂಗಡೆ ಗಿಡ ಸಿಗುತ್ತಲ್ಲ, ತಂಗಡೆ ಗಿಡದ ಹೂವುಗಳನ್ನೆಲ್ಲ ಬಿಡಿಸ್ಕೊಂಡು ಬಾ. ಇಲ್ಲ ಕಾಯಾದ್ರೂ ಬಿಡಿಸ್ಕೊಂಡು ಬಾ, ಹೂವಾದ್ರೂ ಬಿಡಿಸ್ಕೊಂಡು ಬಾ. ನೆರಳಲ್ಲಿ ಒಣಗಿಸು ಚೆನ್ನಾಗಿ. ಅದನ್ನು ಒಣಗಿದಾದ್ಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿಡು ಚೆನ್ನಾಗಿ. ಬರೀ ಹೊಟ್ಟೆ ಒಳಗಡೆ ಸ್ವಲ್ಪನೇ ಬಾಯಿಲ್ ಮಾಡ್ಕೊಂಡು ಕುಡಿತಾ ಇರು. ಒಂದು ಅರ್ಧ ಲೀಟ್ರ್ ನೀರಿಗೆ 1/4 ಲೀಟ್ರ್ ಆಗಬೇಕು. ನೀರಿಗೆಲ್ಲಿ ಚೆನ್ನಾಗಿ ಕಾಯಿಸ್ಬಿಟ್ಟು ಅದನ್ನು ಬರೀ ಹೊಟ್ಟೆಲಿ ಕುಡಿತಾ ಬಾ. ಈ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ನಿನಗೆ. ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ. ಇಲ್ಲ, ಖಂಡಿತವಾಗಿ ಒಳ್ಳೇದಾಗಲಿ. ನಮ್ಮ ವಾಹಿನಿ ಕರೆ ಮಾಡಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಒಳ್ಳೇದಾಗಲಿ ನಿಮಗೆ. ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.